ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಒಂದು ಫ್ಲಾಶಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಟೈಟ್ಲಲ್ಲಿ ಆಡಿ ಸೆಬಿಯ ಒಂದು ಲೋಗೋ ಹಾಕಿದ್ದೀನಿ, ಅದರ ಜೊತೆಗೆ ಒಂದು ಡೇಂಜರ್ ಆಗಿರುವಂಥ ಒಂದು ಕಮಿಂಗ್ ಸೂನ್ ಅಂತ ಹಾಕಿದ್ದೀನಿ. ಅದರ ಜೊತೆಗೆ ನಮ್ಮಲ್ಲೇ ಮೊದಲು ಅನ್ನೋ ಒಂದು ಟೈಟಲ್ ಸಹ ಹಾಕಿದ್ದೀನಿ. ಯಾಕೆಂದರೆ ಈ ಒಂದು ಫ್ಲಾಶಿಂಗ್ ನ್ಯೂಸ್ ಈಗ ಜಸ್ಟ್ ಬಂದಿದ ಮೇಲೆ ನಾನು ಸ್ವಲ್ಪ ಅನಲೈಸ್ ಮಾಡಿ ನನ್ನ ಒಂದು ಏನಂತಾರೆ ಒಂದು ಪ್ರಿಲಿಮಿನರಿ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೆ. ಇದು ಕನ್ನಡದಲ್ಲಿ ಮೊದಲನೆಯ ವೀಡಿಯೋ ಅಂತಲೇ ಹೇಳ್ಬೋದು. ಸೊ ಯಾವುದೇ ಒಂದು ಯೂಟ್ಯೂಬ್ ಚಾನಲ್ ನಿಮಗೆ ಇನ್ನೂ ಸಿಕ್ಕಿರೋದಿಲ್ಲ. ಓಕೆ, ಇದು ಬಂದು ಸೆಬಿ ಏನಿದು ಬೇಬಿ ಅನ್ನೋ ಒಂದು ಟೈಟ್ಲ್ ಹಾಕಿದ್ದೀನಿ. ಯಾಕಂತ ಹೇಳಿದ್ರೆ ಸೆಬಿ ಒಂದು ರೂಲ್ಸ್ಗಳನ್ನ ಚೇಂಜ್ ಮಾಡ್ತಾರೆ ಅಂತ ಒಂದು 2 ವಾರದ ಹಿಂದೆ ನಾವು ಒಂದು ವೀಡಿಯೋ ಮಾಡಿ ಹಾಕಿದ್ದೆ. ಆ ಒಂದು ವೀಡಿಯೋಗೆ ಮ್ಯಾಸಿವ್ ಒಂದು ಸಪೋರ್ಟ್ ಬಂತು ಅಂತಲೇ ಹೇಳ್ಬೋದು. ಸೊ ಅದರ ಒಂದು ಕನ್ಸಲ್ಟೇಷನ್ ಪೇಪರ್ ಅಥವಾ ಒಂದು ಕೈಂಡ್ ಆಫ್ ಒಂದು ಇನ್ಫಾರ್ಮೇಷನ್ಗೋಸ್ಕರ ಪಬ್ಲಿಕ್ ಒಂದು ವ್ಯೂ ಅಥವಾ ಒಂದು ಸ್ಟೇಕ್ ಹೋಲ್ಡರ್ಸ್ ಅಂತ ಏನು ಕರೀತಾರೆ ಅವರ ಒಂದು ವ್ಯೂನ ಒಂದು ಕಲೆಕ್ಟ್ ಮಾಡೋ ಪರ್ಪಸ್ಗೋಸ್ಕರ ಈ ಕನ್ಸಲ್ಟೇಷನ್ ಪೇಪರ್ನ ಯಾವುದೋ ಒಂದು ರೂಲ್ಸ್ನ ಏನಂದ್ರೆ ಒಂದು ಇಂಪ್ಲಿಮೆಂಟ್ ಮಾಡೋಕ್ಕಿಂತ ಮುಂಚೆ ಗೌರ್ಮೆಂಟು ಅಥವಾ ಗೌರ್ಮೆಂಟ್ ಅಥಾರಿಟೀಸ್ ಈ ರೀತಿ ಒಂದು ಕನ್ಸಲ್ಟೇಷನ್ ಪೇಪರ್ನ ಇಶ್ಯೂ ಮಾಡ್ತಾರೆ. ಆ ರೀತಿ ಒಂದು ಕನ್ಸಲ್ಟೇಷನ್ ಪೇಪರ್ ಈಗ ಒಂದು ರಿಯಲ್ ಆಗಿ ಸೆಬಿ ವೆಬ್ಸೈಟ್ಸಿಂದಲೇ ಸಿಕ್ಕಿರೋದ್ರಿಂದ ನಮಗೆ ಒಂದು ತಕ್ಕ ಮಟ್ಟಿಗೆ ಒಂದು ಕ್ಲಾರಿಟಿ ಸಿಗುವಂಥ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು. ಆ ಒಂದು ರೂಲ್ಸ್ ಏನು ಅಂತ ವೆರಿ ಹೈ ಲೆವೆಲ್ ಇನ್ಫಾರ್ಮೇಷನ್ಸ್ ಹೇಳ್ತೀನಿ. ಅದ್ರ ಜೊತೆಗೆ ಆ ಒಂದು ಡಾಕ್ಯುಮೆಂಟ್ನ ಸಹ ನಿಮಗೆ ನಾನು ನಮ್ಮ ಒಂದು ಈ ವಿಡಿಯೋದ ಕಮೆಂಟ್ಸ್ ಒಂದು ಸೆಕ್ಷನಲ್ಲಿ ಅಥವಾ ಒಂದು ಡಿಸ್ಕ್ರಿಪ್ಷನ್ ಒಂದು ಸೆಕ್ಷನಲ್ಲಿ ನಾನು ಒಂದು ಲಿಂಕ್ ಹಾಕಿರ್ತೀನಿ. ಅದು ಬೇಕಾದ್ರೆ ನೀವು ಓದ್ಕೊಂಡು ಹೆಚ್ಚಿನ ಇನ್ಫಾರ್ಮೇಷನ್ನ ಪಡ್ಕೊಳ್ಬೋದು. ಓಕೆ, ಸೊ ಜೊತೆಗೆ ನಾವು ಶೇರ್ ಮಾಡೋ ಇನ್ಫಾರ್ಮೇಷನ್ ನಿಮ್ಮ ಎಜುಕೇಷನ್ ಮತ್ತು ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ದಯವಿಟ್ಟು ನಾಲೆಜ್ನ ಕಲ್ತ್ಕೊಂಡು ಸ್ಟಾಕ್ ಮಾರ್ಕೆಟ್ ಬನ್ನಿ, ಇಲ್ಲಾಂದರೆ ಸ್ಟಾಕ್ ಮಾರ್ಕೆಟ್ ನಿಮಗೆ ರಿಸ್ಕಿ ಆಗುತ್ತೆ. ಆಪ್ಷನ್ಸ್ ಇಂಟ್ರೆಸ್ಟ್ ಇರೋ ಸಹ ಆಪ್ಷನ್ಸ್ಗಿದ್ದಾಗೆ ಎನ್ರೋಲ್ಮೆಂಟ್ ಆಗ್ಬೋದು. ಓಕೆ, ನಿಮ್ಗೆ ಆಡಿ ಗೊತ್ತಿರೋಂಗೆ ಸ್ನೇಹಿತರೆ ವೆರಿ ಬ್ರೀಫಾಗಿ ಎಕ್ಸ್ಪ್ಲನೇಷನ್ಸ್ ಕೊಟ್ಬಿಡ್ತೀನಿ. ಸೊ ನಾನು ಮೊಬೈಲಲ್ಲಿ ರೆಕಾರ್ಡಿಂಗ್ ಮಾಡಿಕೊಂಡು ಲ್ಯಾಪ್ಟಾಪಲ್ಲಿ ಸಹ ನೋಡಿಕೊಂಡು 2 in 1 ಎರಡು ಮಾಡಿದ್ರೆ ಸ್ವಲ್ಪ ಅಲ್ಲಿ ಗ್ಲಿಚಸ್ ಆಗೋದು, ಜಸ್ಟು ಕ್ಷಮಿಸಿ ವಾಯ್ಸಲ್ಲಿ. ಓಕೆ, ಯಾರಿಗೆ ಈ ಒಂದು ನ್ಯೂಸ್ ಗೊತ್ತಿಲ್ಲ ಅನ್ನೋರಿಗೆ ಒಂದು 10-20 ಸೆಕೆಂಡ್ಸಲ್ಲಿ ಅಥವಾ 30 ಸೆಕೆಂಡ್ಸಲ್ಲಿ ಎಕ್ಸ್ಪ್ಲನೇಷನ್ಸ್ ಮಾಡ್ಬಿಡ್ತೀನಿ. ಸೊ ಇಂಡಿಯಾದಲ್ಲಿರುವಂಥ ಒಂದು ಆಪ್ಷನ್ಸ್ ಟ್ರೇಡಿಂಗು ವರ್ಲ್ಡ್ ಕಂಪೇರ್ ಮಾಡಿದ್ರೆ ಒಂದು ಮ್ಯಾಸಿವ್ ಆಗಿ ಒಂದು ಇನ್ಕ್ರೀಸ್ ಆಗಿರೋದ್ರಿಂದ ಗ್ಯಾಮ್ಲಿಂಗ್ ಮೈಂಡ್ಸೆಟ್ಟು ಇನ್ಕ್ರೀಸ್ ಆಗ್ತಿರೋದು. ಅದ್ರ ಜೊತೆಗೆ ಫೈನಾನ್ಷಿಯಲ್ ಮಾರ್ಕೆಟ್ಗೆ ಈ ರೀತಿ ಒಂದು ಮ್ಯಾಸಿವ್ ಅಂದರೆ ಒಂದು ವಾಲ್ಯೂಮ್ ಬಂತು ಅಂತ ಹೇಳಿದ್ರೆ ಎಫೆಕ್ಟ್ ಆಗುತ್ತೆ ಅಂತ ಸೆಬಿ ಒಂದು ಅನಾಲಿಸಿಸ್ ಮಾಡಿ ಅದ್ರ ಜೊತೆಗೆ 90% ರೀಟೇಲರ್ಸ್ ಹೆಂಗೆ ಲೂಸ್ ಮಾಡ್ಕೊತಾರೆ, ಜೊತೆಗೆ ಯಾವ್ಯಾವ ಕೆಟಗರಿ ಪರ್ಸನ್ಸ್ ಲೂಸ್ ಮಾಡ್ಕೊತಾರೆ ಅಂತ ಸುಮಾರು ಒಂದು ಅನಾಲಿಸಿಸ್ ಮಾಡಿದ್ಮೇಲೆ ಸೆಬಿ ಒಂದು ಇನ್ಫಾರ್ಮೇಷನ್ಸ್ ಕೊಡ್ತೀನಿ ಅಂತ ಹೇಳಿದ್ರೆ ಫ್ಯೂಚರಲ್ಲಿ ರೀಟೇಲರ್ಸ್ಗೆ ಒಂದು ಅಡ್ವಾಂಟೇಜ್ ವರ್ಡಲ್ಲಿ ಸ್ಟ್ರೆಚ್ ಮಾಡಿ ಹೇಳ್ತಾ ಇದ್ದೀನಿ, ಅಡ್ವಾಂಟೇಜ್ಗೆ ಅಥವಾ ಬೆನಿಫಿಟ್ಗೋಸ್ಕರ ನಾನು ಕೆಲವೊಂದು ಒಳ್ಳೆಯ ಒಂದು ರೂಲ್ಸ್ಗಳು ತರ್ತೀನಿ ಅನ್ನೋ ಒಂದು ಇನ್ಫಾರ್ಮೇಷನ್ಸ್ನ ಅವರು ಕೊಟ್ಟರು. ಅದು ಏನೇನು ರೂಲ್ಸ್ ಬರುತ್ತೆ ಅಂತ ನಾನು ನಮ್ಮ 2 weeks ಬ್ಯಾಕ್ ವೀಡಿಯೋದಲ್ಲಿ ಹೇಳಿದೆ. ಅದರ ಸಲುವಾಗಿ ಈ ಆಬ್ಜೆಕ್ಟಿವಿಟಿ ಅದರ ಫುಲ್ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ನಾನು ಬ್ಯಾಕ್ಗ್ರೌಂಡು ಅದು ಇದು ಏನು ಹೇಳೋಕ್ಕೆ ಹೋಗೋದಿಲ್ಲ. ಸೊ ಅವರು ಅನಾಲಿಸಿಸ್ ಸಹ ಕೊಟ್ಟಿದ್ದಾರೆ. ಕೆಲವೊಂದು ಎಕ್ಸ್ಪೈರಿ ದಿವಸ ಯಾವ್ಯಾವ ರೀತಿಯ ಒಂದು ಮ್ಯಾನಿಪುಲೇಷನ್ಸ್ ಆಗ್ತಿದ್ದಾರೆ, ಅದ್ರ ಜೊತೆಗೆ ಎಕ್ಸ್ಪೈರಿ ದಿವಸದಲ್ಲಿ ಮ್ಯಾಕ್ಸಿಮಮ್ ಒಂದು ವಾಲಟಿಲಿಟಿ ಹೆಂಗೆ ಆಗ್ತಿದೆ ಹೆಂಗೆ ಸುಮಾರು ಒಂದು ಅನಾಲಿಸಿಸ್ನ ಮಾಡಿ ಹಾಕಿದ್ದಾರೆ. ನಾನು ಯಾವುದೇ ರೀತಿಯ ಒಂದು ಹೆಚ್ಚಿನ ಇನ್ಫಾರ್ಮೇಷನ್ಸ್ ಹೇಳಿ ವೀಡಿಯೋ ಲೆಂತಿ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಬಿಕಾಸ್ ಇಲ್ಲೇ ಕೊಟ್ಟಿದ್ದಾರೆ ಕಂಪ್ಲೀಟ್ ಇನ್ಫಾರ್ಮೇಷನ್. ನಿಮ್ಗೆ ಹೆಚ್ಚಿನ ನಾಲೆಜ್ ಬೇಕಿತ್ತಂದರೆ ಕಂಪ್ಲೀಟಾಗಿ ನೀವು ನೋಡ್ಕೊಬೋದು. ಅದ್ರ ಜೊತೆಗೆ ಈ ಒಂದು ಕನ್ಸಲ್ಟೇಷನ್ ಪೇಪರಲ್ಲಿ ಯಾವ ರೀತಿಯ ರೀಟೇಲರ್ಸ್ ಒಂದು ಲೂಸ್ ಮಾಡ್ಕೊತಿದ್ದಾರೆ ಮತ್ತು ಗ್ಯಾಮ್ಲಿಂಗ್ ಮೈಂಡ್ಸೆಟ್ ಆಗ್ತಿದ್ದಾರೆ. ಜೊತೆಗೆ ಯಾವ್ಯಾವ ಟೈಮ್ ನೋಡಿ, ಟೈಮು ಸಹ ಹಾಕಿದ್ದಾರೆ. ಯಾವ್ಯಾವ ಟೈಮಲ್ಲಿ ನೋಡ್ಬೋದು. ಬ್ಯಾಂಕ್ ನಿಫ್ಟಿಯಲ್ಲಿ 9:15 10 o'clock ಯಾವ ರೀತಿ ಒಂದು ಮೂವ್ಮೆಂಟ್ ಆಗುತ್ತೆ, ಎಷ್ಟು ಪರ್ಸೆಂಟೇಜ್ನ ಮೂವ್ಮೆಂಟ್ ಆಗುತ್ತೆ ಅಂತ ಒಂದು ಕಂಪ್ಲೀಟ್ ಒಂದು ಇನ್ಡೆಪ್ತ್ ಅನಾಲಿಸಿಸ್ ಮಾಡಿದ್ದಾರೆ ಅಂತ ಹೇಳಿ ಸ್ನೇಹಿತರೆ. ಬಟ್ ವೆರಿ ಗುಡ್ ಅನಾಲಿಸಿಸ್ ಅಂತ ಹೇಳ್ಬೋದು. ಬಟ್ ಇವ್ರು ಕೊಟ್ಟಿರೋಂಥ ಕನ್ಸಲ್ಟೇಷನ್ಸ್ ಏನಿದೆ ಅದು ಸ್ವಲ್ಪ ನನಗೆ ಒಂದು ಕೆಲವು ಟೈಮ್ ನಗು ಬರ್ತಿತ್ತು ಅಂತ ಹೇಳ್ಬೋದು. ನೋಡೋಣ ಯಾವ್ಯಾವ ರೀತಿಯ ಒಂದು ಕನ್ಸಲ್ಟೇಷನ್ಸ್ ಕೊಟ್ಟಿದ್ದಾರೆ ಅಂತ ಒಂದು ಇನ್ಡೆಪ್ತ್ ಅನಾಲಿಸಿಸ್ ಮಾಡಿದ್ದಾರೆ. ಸೊ ಇದೆಲ್ಲ ನಾನು ಓದೋಕ್ಕೆ ಹೋಗೋದಿಲ್ಲ. ಜಸ್ಟ್ ಸಮ್ಮರಿ ಪೇಜ್ ಏನು ಕೊಟ್ಟಿದ್ದಾರೆ, ಪೇಜ್ ಲ್ಯಾಪ್ಟಾಪಲ್ಲಿ ನೋಡ್ತಾರೆ. ಓಕೆ, ಪೇಜ್ 17 ಕೊಟ್ಟಿದ್ದಾರೆ. ಆ ಒಂದು ಪೇಜ್ಗೆ ಡೈರೆಕ್ಟಾಗಿ ಹೋಗ್ಬಿಡ್ತೀನಿ. ಬಿಕಾಸ್ ಸಮ್ಮರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಯಾವುದೇ ರೀತಿಯ ಸೊ ಪೇಜ್ ನಂಬರ್ 18. ಓಕೆ, ಇಲ್ಲಿ ಸಮ್ಮರಿ ಕೊಟ್ಟಿದ್ದಾರೆ. ಈ ಒಂದು ಸಮ್ಮರಿನ ನಾನು ನಿಮಗೆ ಕಂಪ್ಲೀಟಾಗಿ ಓದಿ ಹೇಳ್ತಾ ಇದ್ದೀನಿ. ಓಕೆ, ನೋಡಿ ಈ ಒಂದು ಇದರಲ್ಲಿ ನಿಮಗೆ ಪೇಜ್ 16 ನೋಡ್ಬೋದು. ಸೊ ಇದರಲ್ಲಿ ಕೊಟ್ಟಿದ್ದಾರೆ ಯಾವ್ಯಾವ ರೀತಿ ಒಂದು ಮೆಜರ್ಸ್ ಟು ಸ್ಟ್ರೆಂಥನ್ ಇಂಡೆಕ್ಸ್ ಡಿರೈವೇಟಿವ್ಸ್ ಫ್ರೇಮ್ವರ್ಕ್ ಫಾರ್ ಇನ್ಕ್ರೀಸ್ಡ್ ಇನ್ವೆಸ್ಟರ್ ಪ್ರೊಟೆಕ್ಷನ್ ಆ್ಯಂಡ್ ಮಾರ್ಕೆಟ್ ಸ್ಟೆಬಿಲಿಟಿ ಅಂತ ಕೊಟ್ಟಿದ್ದಾರೆ. ಬಟ್ ಇದು ಯಾವ ರೀತಿಯ ಇನ್ವೆಸ್ಟರ್ ಪ್ರೊಟೆಕ್ಷನ್ ಆಗುತ್ತೆ ಮತ್ತು ಯಾವ ರೀತಿಯ ಮಾರ್ಕೆಟ್ ಸ್ಟೆಬಿಲಿಟಿ ಆಗುತ್ತೆ ಅಂತ ನನಗಂತೂ ನಿಜ ಆ್ಯಸ್ ಆಫ್ ನಾವು ನನಗೆ ಯಾವುದೇ ರೀತಿ ಕ್ಲಾರಿಟಿ ಇಲ್ಲ ಅಂತ ಹೇಳ್ಬೋದು. ಬಿಕಾಸ್ ಸೆಬಿ ಬಂದು ಈ ಒಂದು ಮೋಸ ಮಾಡಿ ಹಣನ ಮಾಡೋರು, ಅದ್ರ ಜೊತೆಗೆ ಒಂದು ಟಿಪ್ಸ್ ಕೊಟ್ಟು ಮೋಸ ಮಾಡೋವಂಥ ಇದು ಅಕೌಂಟ್ ಹ್ಯಾಂಡ್ಲಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಾಸ್ ಮಾಡೋವಂಥ ಒಂದು ಕೆಟಗರಿ ಅಥವಾ ಏನಾದರೂ ಒಂದು ಫೇಕ್ ಸೆಬಿಯ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಿ, ನಾವು ನಿಮಗೆ ಟಿಪ್ಸ್ ಕೊಡ್ತೀನಿ ಹಾಗೆ ನನಗೆ ಈಗಲೂ ಪ್ರತಿದಿನ 1-2 ಕಾಲ್ ಬಂದೇ ಬರುತ್ತೆ ಈ ರೀತಿಯ. ಸೊ ಈ ರೀತಿಯ ಪರ್ಸನ್ಗಳನ್ನ ಅಟ್ಯಾಕ್ ಮಾಡೋದು ಬಿಟ್ಟು ಈ ರೀತಿಯ ಒಂದು ರೂಲ್ಸ್ಗಳನ್ನ ತಗೊಂಡು ಯಾವ ರೀತಿಯ ಒಂದು ಇನ್ವೆಸ್ಟರ್ ಪ್ರೊಟೆಕ್ಷನ್ ಮಾಡ್ತಾರೆ ಮತ್ತು ಸ್ಟೆಬಿಲಿಟಿ ತರ್ತಾರೆ ಅಂತ ನನಗಂತೂ ಇದುವರೆಗೂ ಕ್ಲಾರಿಟಿ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಓಕೆ, ಸೊ ಜಸ್ಟ್ ಡೈರೆಕ್ಟಾಗಿ ಒಂದು ಇಂಪಾರ್ಟೆಂಟ್ ಕೀವರ್ಡ್ಸ್ಗೆ ಹೋಗ್ಬಿಡ್ತೀನಿ ಅಥವಾ ಇಂಪಾರ್ಟೆಂಟ್ ಪಾಯಿಂಟ್ಸ್ಗೆ ಹೋಗ್ಬಿಡ್ತೀನಿ. ನಮ್ಮ ಒಂದು ರೀಟೇಲರ್ಸ್ಗೆ ಅಥವಾ ನಿಮಗೆ ಏನೇನು ಇಂಪಾರ್ಟೆಂಟ್ ಪಾಯಿಂಟು ಅವಷ್ಟು ನಿಮಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪಾಯಿಂಟ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಆಪ್ಷನ್ ಸ್ಟ್ರೈಕ್ ಪ್ರೈಸ್ಗಳು. ಇವಾಗ ಎಕ್ಸಾಂಪಲ್ ನಿಫ್ಟಿ ತೊಗೊಂಡ್ರೆ ನಮಗೆ 25 ಇದೆ,
ಸೊ ಅದ್ರ ಜೊತೆಗೆ ಬ್ಯಾಂಕ್ ನಿಫ್ಟಿ ಬಂತು ಅಂತ ಹೇಳಿದ್ರೆ 100 ಇದೆ. ಅದ್ರ ಜೊತೆಗೆ ಮಿಡ್ ಕ್ಯಾಪ್ ಬಂದರೆ 25 ಇದೆ ಅಲ್ವಾ. ಸೊ ಈ ರೀತಿಯ ಒಂದು ಸಾರಿ ಸೊ ಈ ರೀತಿಯ ಒಂದು ಸಿಚುವೇಶನ್ ಇರೋ ಟೈಮಲ್ಲಿ ನಾವು ಈ NSE ಅವರು ಹೇಳುವಂಥ ಒಂದು ಪಾಯಿಂಟ್ ಏನಂತ ಹೇಳಿದ್ರೆ, ಈ ಒಂದು ಆಪ್ಷನ್ ಸ್ಟ್ರೈಕ್ ಪ್ರೈಸ್ಗಳು ಏನಿದೆ ಆ ಒಂದು ಆಪ್ಷನ್ ಸ್ಟ್ರೈಕ್ ಪ್ರೈಸ್ಗಳನ್ನ ನಾವು ಯಾವುದೇ ಒಂದು ಸಮಯದಲ್ಲೂ ಹೆಚ್ಚಿಗೆ ಕೊಡಬಾರ್ದು, ಆದಷ್ಟು ಕಡಿಮೆ ಸ್ಟ್ರೈಕ್ ಪ್ರೈಸ್ಗಳನ್ನ ಇಡಬೇಕು ಅಂತ ಹೇಳ್ತಾರೆ. ಓಕೆ, ಸೊ ನಾನು ಒಂದು ಪಾಯಿಂಟ್ ಹೇಳೋದು ಮಿಸ್ ಮಾಡಿದೆ. ಸೊ ನಿಫ್ಟಿಯಲ್ಲಿ 50 ಸ್ಟ್ರೈಕ್ ಇದೆ, ಬ್ಯಾಂಕ್ ನಿಫ್ಟಿಯಲ್ಲಿ 100 ಸ್ಟ್ರೈಕ್ ಪ್ರೈಸ್, ಮಿಡ್ ಕ್ಯಾಪಲ್ಲಿ 25 ಇದೆ. ಸೊ ಜಸ್ಟ್ ಒಂದು ಮಿಸ್ ಆಗಿತ್ತು. ಸೊ ಈ ರೀತಿಯ ಒಂದು ಆಪ್ಷನ್ ಸ್ಟ್ರೈಕ್ ಪ್ರೈಸ್ಗಳನ್ನ ಇಂಟರ್ವಲ್ಸ್ ಏನಿದೆ ಆ ಒಂದು ಇಂಟರ್ವಲ್ಸ್ನ ಆದಷ್ಟು ಕಡಿಮೆ ಮಾಡಬೇಕು ಅನ್ನೋ ಒಂದು ಫಸ್ಟ್ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ. ಇದು ಸದ್ಯದ ಸಿಚುವೇಶನ್ ನಿಮಗೆ ಯಾವುದೇ ರೀತಿಯ ಒಂದು ಇಂಪ್ಲಿಕೇಶನ್ಸ್ ಆಗೋದಿಲ್ಲ, ಬಿಕಾಸ್ ನಾವು ಮ್ಯಾಕ್ಸಿಮಮ್ ಟ್ರೇಡ್ ಮಾಡೋದು ಬಂದು ಅಟ್ ದ ಮನಿ ಸ್ಲೈಟ್ಲಿ ಇನ್ ದ ಮನಿ ಟ್ರೇಡ್ ಮಾಡೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಇವಾಗ ನಿಫ್ಟಿಯಲ್ಲಿ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, 50 ಇಂಟರ್ವಲ್ಸ್ ಇರೋದ್ರಿಂದ, ಬ್ಯಾಂಕ್ ನಿಫ್ಟಿಯಲ್ಲಿ 100 ಇಂಟರ್ವಲ್ಸ್ ಇರೋದ್ರಿಂದ ಸೊ ನಮಗೇನು ಅಷ್ಟು ಸಮಸ್ಯೆ ಆಗೋದಿಲ್ಲ ಅಂತ ಹೇಳ್ಬೋದು. ಬಟ್ ನಾವು ಅಟ್ ದ ಮನಿನೇ ಒಂದು ಟ್ರೇಡ್ ಮಾಡೋದ್ರಿಂದ ಎಷ್ಟೇ ಒಂದು ದೊಡ್ಡದಾಗಿ ಒಂದು ಒಂದು ಸ್ಟ್ರೈಕ್ಗಳಿದ್ರೂ ಸಹ ಮ್ಯಾನಿಪುಲೇಷನ್ಸ್ ಔಟ್ ಆಫ್ ದ ಮನಿ ಅಥವಾ ಫಾರ್ ಔಟ್ ಆಫ್ ದ ಮನಿಯಲ್ಲಿ ಒಂದು ಆಗೋದ್ರಿಂದ ಈ ಒಂದು ಫಾರ್ ಔಟ್ ಆಫ್ ದ ಮನಿ ಸ್ಟ್ರೈಕ್ಗಳನ್ನ ಕಡಿಮೆ ಮಾಡಬೇಕು ಅನ್ನೋ ಒಂದು ಫಸ್ಟು ಇಂಪಾರ್ಟೆಂಟ್ ಒಂದು ಸಜೆಷನ್ ಕೊಟ್ಟಿದ್ದಾರೆ ಆ ಒಂದು ಕಮಿಟಿ. ಓಕೆ, ಸೆಕೆಂಡ್ ಬಂದು ಈ ಅಪ್ಫ್ರಂಟ್ ಕಲೆಕ್ಷನ್ ಆಫ್ ಆಪ್ಷನ್ ಪ್ರೀಮಿಯಮ್ ಫ್ರಮ್ ಆಪ್ಷನ್ ಬೈಯರ್ಸ್. ನೆನ್ಪಿಟ್ಕೊಳ್ಳಿ, ಆಪ್ಷನ್ ಬೈಯರ್ಸಲ್ಲಿ ಅಪ್ಫ್ರಂಟ್ ಪ್ರೀಮಿಯಮ್ನ ಕಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಫಸ್ಟ್ ಪಾಯಿಂಟ್ನ ಕೊಟ್ಟಿದ್ದಾರೆ. ಬಟ್ ಇದು ಸಹ ನನಗೆ ನಗು ಬರ್ತಿತ್ತು, ಬಿಕಾಸ್ ಸುಮಾರು ಒಂದು ಬ್ರೋಕರ್ಸ್ಗಳು ಈ ಆಬ್ವಿಯಸ್ಲಿ ರಿಟೇಲರ್ಸ್ ಇರೋದು ಇಂಟ್ರೆಸ್ಟ್ ತೋರಿಸೋದು ಆಪ್ಷನ್ ಬೈಯಿಂಗ್ ಕಡೆ. ಅವರು ಈ ರೀತಿ ಒಂದು ಬೆನಿಫಿಟ್ ಕೊಡ್ತಾರೆ. ನೀವು ಆಪ್ಷನ್ಸ್ನ ಜಸ್ಟ್ ಒಂದು 100 ರೂಪಾಯಿ ನಮಗೆ ನೀವು ಇನ್ವೆಸ್ಟ್ ಮಾಡ್ಕೊಂಡು ಟ್ರೇಡ್ ಮಾಡಿ, ನಿಮಗೆ 1000 ರೂಪಾಯಿ ಅಷ್ಟು ನಿಮಗೆ ಮಾರ್ಜಿನ್ ಬೆನಿಫಿಟ್ ಕೊಡ್ತೀನಿ, ಹಾಗೆ ಅಂತ ಇಲ್ಲೀಗಲಾಗಿ ಮಾಡ್ತಿದ್ದಾರೆ. ಅದು ರೂಲ್ಸಲ್ಲಿ ಇಲ್ಲ, ಬಟ್ ಇಲ್ಲೀಗಲ್ ಮಾಡ್ತಿರೋದ್ರಿಂದ ಇದೊಂದು ನನಗೆ ತುಂಬ ಒಳ್ಳೆಯ ಒಂದು ಪಾಯಿಂಟ್ ಅನ್ನಿಸ್ತು. ಆಪ್ಷನ್ಸ್ ಬೈಯಿಂಗ್ ಮಾಡಬೇಕಾದ್ರೆ ನೀವು 100% ಒಂದು ಪ್ರೀಮಿಯಮ್ನ ಇಟ್ಟು ಅಕೌಂಟಲ್ಲಿ ಟ್ರೇಡ್ ಮಾಡಬೇಕು ಅನ್ನೋ ಒಂದು ರೂಲ್ಸ್ ಕೊಟ್ಟಿದ್ದಾರೆ. ಬಿಕಾಸ್ ಇದು ಕೊಡೋದ್ರಿಂದ ಒಂದು ತಕ್ಕ ಮಟ್ಟಿಗೆ ಒಂದು ಸಣ್ಣ ಅಮೌಂಟ್ ಇಟ್ಕೊಂಡ್ಬರ್ತಾರಲ್ಲ ಅವರು ಸ್ವಲ್ಪ ಎಲಿಮಿನೇಷನ್ಸ್ ಆಗೋದ್ರಿಂದ ಅವರ ಒಂದು ಕ್ಯಾಪಿಟಲ್ ಸಹ ಪ್ರೊಟೆಕ್ಷನ್ ಆಗೋದ್ರಲ್ಲಿ ಡೌಟ್ ಇಲ್ಲ ಅಂತ ನಾನು ಈ ಒಂದು ಪಾಯಿಂಟ್ಗೆ ಕಂಪ್ಲೀಟಾಗಿ ಫೇವರ್ ಆಗ್ತೀನಿ ಅಂತಲೇ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಬಂದು ರಿಮೂವಲ್ ಆಫ್ ಕ್ಯಾಲೆಂಡರ್ ಸ್ಪ್ರೆಡ್ ಬೆನಿಫಿಟ್ ಆನ್ ದಿ ಎಕ್ಸ್ಪೈರಿ ಡೇ. ಸೊ ಕ್ಯಾಲೆಂಡರ್ ಸ್ಪ್ರೆಡ್ ಅಂತ ಹೇಳಿದ್ರೆ 2 ಡಿಫ್ರೆಂಟ್ ಎಕ್ಸ್ಪೈರಿಗಳನ್ನ ತೊಗೊಂಡು ಟ್ರೇಡ್ ಮಾಡಿದ್ರೆ ಅದನ್ನ ಕ್ಯಾಲೆಂಡರ್ ಸ್ಪ್ರೆಡ್ ಅಂತ ಕರೀತಾರೆ. ನಿಮಗೇನಾದರೂ ಗೊತ್ತಿಲ್ಲ ಆಪ್ಷನ್ಸ್ ಬಗ್ಗೆ ಹೆಂಗೆ ಅಂತ ಹೇಳಿದ್ರೆ ನಮ್ಮ ಆಪ್ಷನ್ಸ್ ಗೀತದಲ್ಲಿ ಈ ಒಂದು ಸ್ಟ್ರಾಟಜಿ ಬಗ್ಗೆ ಸಹ ಎಕ್ಸ್ಪ್ಲೇಷನ್ ಮಾಡೋದ್ರಿಂದ ನಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ, ಅಲ್ಲೂ ಸಹ ನೋಡ್ಬೋದು. ಸೊ ಈ ರೀತಿಯ ಒಂದು ಮಲ್ಟಿಪಲ್ ಎಕ್ಸ್ಪೈರಿ ಡೇಟ್ಗಳನ್ನ ಟ್ರೇಡ್ ಮಾಡಿದ್ರೆ ಅದನ್ನು ಕ್ಯಾಲೆಂಡರ್ ಸ್ಪ್ರೆಡ್ ಅಂತ ಕರಿತೀರಿ. ಈ ಕ್ಯಾಲೆಂಡರ್ ಸ್ಪ್ರೆಡ್ ಏನಾದರೂ ನಾವು ಟ್ರೇಡ್ ಮಾಡ್ತಿದ್ರೆ ಅದಕ್ಕೆ ಒಂದು ಮಾರ್ಜಿನ್ ಬೆನಿಫಿಟ್ನ ಕಂಪ್ಲೀಟಾಗಿ ಎಲಿಮಿನೇಷನ್ ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ. ಇದಕ್ಕೆ ಎಕ್ಸ್ಪೆನ್ಸಸ್ ನಾವು ಓದಿದ್ಮೇಲೆ ಪ್ರೀವಿಯಸ್ ಪೇಜಲ್ಲಿ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಎಕ್ಸಾಂಪಲ್ ಅಂದ್ಕೊಳ್ಳಿ, ಇವತ್ತು ಟ್ಯೂಸ್ಡೇ ಅಲ್ವಾ. ಸೊ ಟ್ಯೂಸ್ಡೇ ಇವತ್ತು ಬಂದು ಫಿನ್ ನಿಫ್ಟಿ ಅಲ್ವಾ. ಓಕೆ, ಫಿನ್ ನಿಫ್ಟಿ ಎಕ್ಸ್ಪೈರಿ ಆಯ್ತಲ್ಲ. ಸೊ ನಾನು ಲ್ಯಾಪ್ಟಾಪ್ ಸಹ ನೋಡ್ಕೊಂಡು ಓದ್ಕೊಂಡು ಹೇಳ್ತಿರೋದು ಮಿಸ್ ಆಗಿದೆ. ಸೊ ಟ್ಯೂಸ್ಡೇ ಫಿನ್ ನಿಫ್ಟಿ ಎಕ್ಸ್ಪೈರಿ ಇರೋದ್ರಿಂದ ನಾನು ಇವತ್ತಿನ ಒಂದು ಸ್ಟ್ರೈಕ್ ಪ್ರೈಸ್ನ ಸೆಲ್ ಮಾಡಿ ನೆಕ್ಸ್ಟ್ ವೀಕ್ ಟ್ಯೂಸ್ಡೇನ ಒಂದು ಸ್ಟ್ರೈಕ್ ಪ್ರೈಸ್ನ ಅಥವಾ ಸೇಮ್ ಸ್ಟ್ರೈಕ್ ಪ್ರೈಸ್ನ ಬೈ ಮಾಡೋದ್ರಿಂದ ಅದು ನಮಗೆ ಕ್ಯಾಲೆಂಡರ್ ಸ್ಪ್ರೆಡ್ ಆಗುತ್ತೆ. ಈ ರೀತಿಯ ಒಂದು ಬೆನಿಫಿಟ್ ಕೊಡೋದ್ರಿಂದ ಸುಮಾರು ರೀಟೇಲರ್ಸ್ ಅಥವಾ ಸುಮಾರು ಒಂದು ಜನರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವತ್ತಿನ ಎಕ್ಸ್ಪೈರಿ ಒಂದು ಕಾಂಟ್ರಾಕ್ಟ್ ಏನು ನಾನು ಟ್ರೇಡ್ ಮಾಡ್ತಾಯಿದ್ದೀನಿ, ಸೆಲ್ ಮಾಡ್ತಾಯಿದ್ದೀನಿ, ಅದರಲ್ಲಿ ಹೆವಿ ವಾಲಟಿಲಿಟಿ ಇರೋದ್ರಿಂದ ಲಾಸ್ ಆಗೋಂಥ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಕಂಪೇರ್ ಟು ನೆಕ್ಸ್ಟ್ ಮಂತ್ ಬೈಯಿಂಗ್ ಆಪ್ಷನ್. ನೆಕ್ಸ್ಟ್ ವೀಕ್ ನಾನು ಆಪ್ಷನ್ಸ್ ಬೈಯಿಂಗ್ ಮಾಡಿರ್ತೀನಿ ಫಿನ್ ನಿಫ್ಟಿ, ಈ ವೀಕು ಅಥವಾ ಇವತ್ತಿನ ಒಂದು ಆಪ್ಷನ್ನ ಸೆಲ್ ಮಾಡೋದ್ರಿಂದ ಇವತ್ತಿನ ಒಂದು ಸ್ಟ್ರೈಕ್ ಪ್ರೈಸ್ ಏನು ಸೆಲ್ ಮಾಡಿದರೆ ಅಲ್ಲೂ ವಾಲಟಿಲಿಟಿ ಜಾಸ್ತಿ ಇರೋದ್ರಿಂದ ಅಲ್ಲೂ ಸ್ವಲ್ಪ ರಿಸ್ಕ್ ಜಾಸ್ತಿ ಇರೋದ್ರಿಂದ ಈ ಒಂದು ಕ್ಯಾಲೆಂಡರ್ ಸ್ಪ್ರೆಡ್ ಮಾರ್ಜಿನ್ನ ಕಂಪ್ಲೀಟಾಗಿ ಎಲಿಮಿನೇಷನ್ ಮಾಡಬೇಕಂತ ಸಹ ಅವರು ಸಜೆಷನ್ ಕೊಟ್ಟಿದ್ದಾರೆ. ಇದು ನನಗೆ ಒಂದು ಕಂಪ್ಲೀಟ್ ಒಂದು 50% ಅಂತ ಅನ್ನಿಸ್ತದೆ ಸ್ನೇಹಿತರೆ. ಬಿಕಾಸ್ ಕೆಲವೊಂದು ಟೈಮ್ ಏನಂತ ಹೇಳಿದ್ರೆ ಇವತ್ತಿನ ಒಂದು ಪ್ರೀಮಿಯಮ್ ಏನಾದರೂ ಹೆವಿ ವಾಲಟಿಲಿಟಿ ಆಯಿತು ಅಂದರೆ ನೆಕ್ಸ್ಟ್ ವೀಕ್ ಪ್ರೀಮಿಯಮ್ ಸ್ವಲ್ಪ ವಾಲಟಿಲಿಟಿ ಕಡಿಮೆ ಆಗ್ಬೋದು, ನೆಕ್ಸ್ಟ್ ವೀಕ್ನ ಒಂದು ಎಕ್ಸ್ಪೈರ್ನ ವಾಲಟಿಲಿಟಿ ಕಡಿಮೆ ಆಗ್ಬೋದು. ಬಟ್ ಮೋರ್ ಆರ್ ಲೆಸ್ ಅಲ್ಲಿ ನಿಮಗೆ ತಕ್ಕ ಮಾಡಿ ಸ್ವಲ್ಪ ಸ್ಲೈಟ್ಲಿ ಲಾಸ್ ಆಗ್ಬೋದು ಅನ್ನೋದು ಬಿಟ್ಟು ದೊಡ್ಡ ಲಾಸ್ ಆಗೋಲ್ಲ ಅನ್ನೋದು ನನ್ನ ಒಂದು ಇಂಪಾರ್ಟೆಂಟ್ ಒಂದು ಥಾಟ್ ಪ್ರೊಸೆಸ್ಸು. ಬಟ್ ಇದ್ರ ಮೇಲೆ ನನಗೊಂದು 50% ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಇಂಟ್ರಾಡೇ ಮಾನಿಟರಿಂಗ್ ಆಫ್ ಪೊಸಿಷನ್ ಲಿಮಿಟ್ಸ್. ಇದು ಬಂದು ಈ NSE ಮತ್ತು BSE ಅವರು ಇಂಟ್ರಾಡೇ ಬೇಸಿಸ್ ಮೇಲೆ ಒಂದು ಏನಂತಾರೆ ಒಂದು ಪೊಸಿಷನ್ ಲಿಮಿಟ್ಸ್ಗಳನ್ನ ಬಿಲ್ಡ್ ಮಾಡಿರ್ತಾರೆ. ಆ ಬಿಲ್ಡ್ ಮಾಡಿರೋ ಪೊಸಿಷನ್ಸ್ಗಳನ್ನ ಮಾನಿಟರ್ ಮಾಡಬೇಕು ಇಂಟ್ರಾಡೇ ಬೇಸಿಸ್ ಮೇಲೆ ಅಂತ ಒಂದು ನ್ಯೂಸ್ ಸಹ ಕೊಟ್ಟಿದ್ದಾರೆ. ಬಟ್ ಇದು ಯಾವ ರೀತಿ ಎಷ್ಟು ಲೆವೆಲ್ಗೆ ಎಫೆಕ್ಟ್ ಆಗುತ್ತೆ ಅಂತ ಆಸ್ ಆಫ್ ನಾವು ನನಗೆ ಕಂಪ್ಲೀಟ್ ಕ್ಲಾರಿಟಿ ಇಲ್ಲ, ವೆಯ್ಟ್ ಆ್ಯಂಡ್ ವಾಚ್ ಅಂತಲೇ ಹೇಳೋದು. ಬಿಕಾಸ್ ಇದು ಬ್ರೋಕರ್ ಲೆವೆಲಲ್ಲಿ ಬರುತ್ತಾ ಇಲ್ವಾ ನಮ್ಮ ಇಂಡಿವಿಜುವಲ್ ಲೆವೆಲಲ್ಲಿ ಬರುತ್ತಾ ಅಂತ ನನಗೆ ಇನ್ನೇ ಕ್ಲಾರಿಟಿ ಸಿಕ್ಕಿಲ್ಲ. ಬಟ್ ಇಲ್ಲಿ ನೋಡಿದ್ರೆ ಮಾನಿಟರ್ಡ್ ಬೈ ಕ್ಲಿಯರಿಂಗ್ ಕಾರ್ಪೊರೇಷನ್ ಸ್ಟಾಕ್ ಎಕ್ಸ್ಚೇಂಜಸ್ ಆನ್ ಇಂಟ್ರಾಡೇ ಬೇಸಿಸ್ ವಿತ್ ಆನ್ ಅಪ್ರಾಪ್ರಿಯೇಟ್ ಶಾರ್ಟ್ ಟರ್ಮ್ ಫಿಕ್ಸ್ ಆ್ಯಂಡ್ ಎ ಗ್ಲಿಡ್ ಪಾತ್ ಫಾರ್ ಫುಲ್ ಇಂಪ್ಲಿಮೆಂಟೇಷನ್ಸ್ ಅಂತ ಕೊಟ್ಟಿದ್ದಾರೆ. ಬಟ್ ಯಾವ ಲೆವೆಲಲ್ಲಿ ಯಾರ ಒಂದು ಏನಂದ್ರೆ ಒಂದು ಡೈಮೆನ್ಷನಲ್ಲಿ ಬರುತ್ತೆ ಅಂದರೆ ನನಗೆ ಇನ್ನೂ ಕ್ಲಾರಿಟಿ ಇಲ್ಲ. ಬಟ್ ವೆಯ್ಟ್ ಆ್ಯಂಡ್ ವಾಚ್ ಅಂತಲೇ ಹೇಳೋದಕ್ಕೆ. ಸೊ ನೆಕ್ಸ್ಟ್ ಬಂದು
ಮಿನಿಮಮ್ ಕಾಂಟ್ರಾಕ್ಟ್ ಸೈಜ್ ಇದು ನಮ್ಮ 2 ವೀಕ್ಸ್ ವೀಡಿಯೋ ಸಹ ಹೇಳಿದೆ. ಸೊ ಆಲ್ರೆಡಿ ಈ ಒಂದು ಕಮಿಟಿ ಏನು ರೆಕಮೆಂಡೇಷನ್ ಮಾಡ್ತಿದೆ ಅಂತ ಹೇಳಿದ್ರೆ 2015 ಅಂತ ಸಮಥಿಂಗ್ ಅಂತ ಅನ್ಕೊಂಡ್ರೆ ಆ ಟೈಮಲ್ಲಿ ಒಂದು ಲಾಟ್ನ ಒಂದು ಸೈಜ್ ಬಂದು 5 ಲ್ಯಾಕ್ ಇತ್ತು ಅಂತ 5 ಲ್ಯಾಕ್ ಇರಬೇಕು ಅಂತ ಅವಾಗೇನೋ ಡಿಸಿಷನ್ ಮಾಡಿದ್ರು ಅಂತ ಅನ್ಕೊಂಡ್ರೆ 2015 ಅಂತ ಅನ್ಕೊತೀನಿ. ಸೊ ಅದಾದಮೇಲೆ ಸುಮಾರು ಒಂದು ಟೈಮಲ್ಲಿ ಏನಾಯ್ತು ಅಂದರೆ ಎನ್ ಎಸ್ ಸಿ ನಿಫ್ಟಿ ಮತ್ತು ಬಿ ಎಸ್ ಸಿ ಒಂದು ಸೆನ್ಸೆಕ್ಸ್ ಏನೊಂದು ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋಯಿತು. ಸೊ ಆಬ್ವಿಯಸ್ಲಿ ಆ ಒಂದು 5 ಲ್ಯಾಕ್ಸ್ಗೆ ಆಲ್ರೆಡಿ ಮೀಟ್ ಆಗ್ತಿರೋದ್ರಿಂದ ಎನ್ ಎಸ್ ಸಿ ಮತ್ತು ಬಿ ಎಸ್ ಸಿ ಅವ್ರು ಏನು ಮಾಡಿದ್ರು ಲಾಟ್ ಸೈಜ್ನ ಕಡಿಮೆ ಮಾಡ್ಕೊತಾ ಬಂದರು, ಎಸ್ಪೆಷಲಿ ಎನ್ ಎಸ್ ಸಿ ಅವರು. ಈಗ ಈ ಕಮಿಟಿ ಏನು ಹೇಳ್ತಿದೆ ಅಂದರೆ ಈ ರೀತಿ ಒಂದು ಲಾಟ್ ಸೈಜ್ ಕಡಿಮೆ ಮಾಡಿರೋದ್ರಿಂದನೇ ರೀಟೇಲರ್ಸು ಸುಮಾರು ಲಾಸ್ ಮಾಡ್ಕೊತಿದ್ದಾರೆ. ಆ ಒಂದು ಲಾಟ್ ಸೈಜ್ನೇ ಅಥವಾ ಆ ಒಂದು ಲಾಟ್ ಸೈಜ್ನ ಓವರ್ ಆಲ್ ವ್ಯಾಲ್ಯೂ ನೋಡಿ, ಪ್ರೀಮಿಯಂ ಬಗ್ಗೆ ನಾವು ಮಾತಾಡ್ತಿರೋ ಓವರ್ ಆಲ್ ಲಾಟ್ ಸೈಜ್ನ ವ್ಯಾಲ್ಯೂ 5 ಲ್ಯಾಕ್ಸಿಂದ ಮಿನಿಮಮ್ ನೆನ್ಪಿಟ್ಕೊಳ್ಳಿ, ಫೇಸ್ 1 ಫೇಸ್ 2 ಅಲ್ಲಿ 15 ಲ್ಯಾಕ್ಸಿಂದ 20 ಲ್ಯಾಕ್ಸ್ ಮಾಡಬೇಕು ಮತ್ತು 20 ಲ್ಯಾಕ್ಸಿಂದ 30 ಲ್ಯಾಕ್ಸ್ ಮಾಡಬೇಕು ಅಂತ ಒಂದು ಪ್ರಪೋಸಲ್ನ ಇಟ್ಟಿದ್ದಾರೆ. ಬಟ್ ಇದರಲ್ಲಿ ನನಗೆ ಒಂದು ಸ್ವಲ್ಪ ಕಾಂಟ್ರಡಿಕ್ಟರಿ ಒಂದು ಥಾಟ್ ಪ್ರೊಸೆಸ್ ಇದೆ ಸ್ನೇಹಿತರೆ. ಯಾಕೆಂತ ಹೇಳಿದ್ರೆ 15 to 20 ಲ್ಯಾಕ್ಸ್ ಈಸ್ ಅ ಫೈನ್, ಬಿಕಾಸ್ 5ರಿಂದ 10 ಲಕ್ಷ 15 ಲಕ್ಷ ಮಾಡೋರು ಒಂದು ಲಾಟ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಬಟ್ 30 ಲಕ್ಷ ಮಾಡೋದು ಇಟ್ಸ್ ನಾಟ್ ವರ್ತ್, ಬಿಕಾಸ್ ರೀಟೇಲರ್ಸ್ ಈ ಒಂದು ರೂಲ್ಸ್ ನಾನು ಇಂಪ್ಲಿಮೆಂಟ್ ಆಯ್ತು ಅಂದರೆ ಕಂಪ್ಲೀಟಾಗಿ ಹೇಳ್ತೀನಿ ಸ್ನೇಹಿತರೆ, 80 to 90% ರೀಟೇಲರ್ಸು ಸ್ಟಾಕ್ ಮಾರ್ಕೆಟ್ ಎಸ್ಪೆಷಲಿ ಆಪ್ಷನ್ಸಿಂದ ಔಟ್ ಆಗ್ತಾರೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವಾಗ ಒಂದು ಲಾಟಲ್ಲಿ ನಾನು ಟ್ರೇಡ್ ಮಾಡ್ಬೇಕಾದ್ರೆ ಎಕ್ಸಾಂಪಲ್ ಅಂದ್ಕೊಳ್ಳಿ, ನಾನು ಎಕ್ಸೆಲ್ ಸಿಸ್ಟಮಲ್ಲಿ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಲಾಟ್ ಟ್ರೇಡ್ ಮಾಡ್ತಿದ್ರೆ ನನಗೆ ಒಂದು ಆಪ್ಷನ್ ಬೈಯಿಂಗ್ ಮಾಡ್ತಿದೆ ಅಂತ ಅಂದ್ಕೊಳ್ಳಿ. ಸೊ ಜಸ್ಟ್ 1000 ರೂಪಾಯಿ ಇರಬೇಕಂತ ಅಂದ್ಕೊಳ್ಳಿ, ಜಸ್ಟ್ ಒಂದು ಎಕ್ಸಾಂಪಲ್. ಓಕೆ, ಇದನ್ನು ನಾವು ಏನಾದ್ರು 30 ಲಕ್ಷ ಮಾಡಿದ್ರೆ ಎಕ್ಸಾಂಪಲ್ ಅಂದ್ಕೊಳ್ತಿರೋದು, ಇದನ್ನು 30 ಲಕ್ಷ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು 5 ಟೈಮ್ಸ್ 6 ಟೈಮ್ಸ್ ಅಂತ ಅಂದ್ಕೊಳ್ಳಿ. ಓಕೆ, 6 ಟೈಮ್ಸ್ ಅಂತ ಅಂದ್ಕೊಂಡ್ರು ಅವರು ಆಲ್ಮೋಸ್ಟ್ 6000 ರೂಪಾಯಿ ಇಡಬೇಕಾಗುತ್ತೆ. ಜಸ್ಟ್ ಒಂದು ಎಕ್ಸಾಂಪಲ್ ಯಾವ್ಯಾವ ರೀತಿ ಒಂದು ಮಾಡ್ಬೋದು, ಬಿಕಾಸ್ ಎಕ್ಸಾಕ್ಟ್ ಅಮೌಂಟ್ ಅವ್ರು ಡಿಸೈನ್ ಮಾಡೋಕ್ಕೆ ಹೋದರೆ ಪ್ಲಸ್ ಆರ್ ಮೈನಸ್ ಆಗೇ ಆಗುತ್ತೆ. ಈ ರೀತಿ ಏನಾದ್ರು ಮಾಡೋದು ಅಂತ ಹೇಳಿದ್ರೆ ನಾನು ಜಸ್ಟ್ ತೊಗೊಂಡಿದ್ದು 1000 ರೂಪಾಯಿ. ಇದನ್ನೇ ನಾನೇನಾದ್ರು 5000 ರೂಪಾಯಿ ಏನಾದ್ರು ಒಂದು ಸ್ಟ್ರೈಕ್ಗೆ ನಾನೇನಾದ್ರು ಆಪ್ಷನ್ ಬೈಯಿಂಗ್ ಮಾಡಿ 5000 ಅಂತ ಹೇಳಿದ್ರೆ ಹತ್ತತ್ರ 30,000 ಪ್ರೀಮಿಯಮ್ ಇಟ್ಕೊಂಡು ಆಪ್ಷನ್ಸ್ ಬೈಯಿಂಗ್ ಮಾಡಿದರೆ 100% ರೀಟೇಲರ್ಸು ಇದಕ್ಕೆ ಒಪ್ಪೋದಿಲ್ಲ. ಅವಾಗ ಏನು ಮಾಡ್ತಾರೆ, ಸ್ಟಾಕ್ ಮಾರ್ಕೆಟ್ನ ಬಿಟ್ಟೋಗ್ತಾರೆ ಅಥವಾ ಬೇರೆ ಎಲ್ಲಾದರೂ ಗ್ಯಾಮ್ಲಿಂಗ್ ಮೈಂಡ್ಸೆಟ್ಗೆ ಹೋಗ್ಬೋದು. ಸೊ ಇದು ನನಗೆ ಫಸ್ಟ್ ಫೇಸ್ ಇಸ್ ಲುಕ್ಸ್ ಗುಡ್ ಅನ್ಕೊಂಡ್ರೆ 15 ಲ್ಯಾಕ್ಸ್ ಗಂಟ, ಬಟ್ ಅಬೌವ್ 15 ಲ್ಯಾಕ್ಸ್ ಇಸ್ ನಾಟ್ ಎ ಗುಡ್ ಅಂತ ಹೇಳ್ಬೋದು. ಬಿಕಾಸ್ ನಾನು ಇವಾಗ ಎಕ್ಸಾಂಪಲ್ ನನ್ನ ಒಂದು ಪೋರ್ಟ್ಫೋಲಿಯೋದಲ್ಲಿ ಒಂದು ನಿಫ್ಟಿ ಬೀಸಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಅದನ್ನ ಪ್ರೊಟೆಕ್ಷನ್ ಮಾಡೋ ಪರ್ಪಸ್ಗೋಸ್ಕರ ನಾನು ಯಾವುದೇ ರೀತಿ ಒಂದು ಸ್ಟ್ರಾಟಜಿನ ಬಿಲ್ಡ್ ಮಾಡಿ ಏನೋ ಒಂದು ಇಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ. ಸಡನ್ನಾಗಿ ನಾನು 30 ಲ್ಯಾಕ್ಸ್ ಮಾಡಿಬಿಟ್ರು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನಾನು ಲಾಸ್ ಮಾಡ್ಕೊಂಡ ಚಾನ್ಸಸ್ ಹೆಚ್ಚಾಗಿರುತ್ತೆ. ಬೇರೆ ರೀತಿ ಒಂದು ಕಾಂಪ್ಲಿಕೇಶನ್ಸ್ ಇದೆ, ಆಬ್ವಿಯಸ್ಲಿ ನಾನು ಸಹ ಸ್ಟಾಕ್ ಮಾರ್ಕೆಟಲ್ಲಿ ಎಕ್ಸಿಟ್ ಆಗೋವಂಥ ಥಾಟ್ ಪ್ರೊಸೆಸ್ ಬರಬಹುದು. ಓಕೆ, ಇದು ನನಗೆ ಸ್ವಲ್ಪ ಅಷ್ಟು ಕನ್ವಿನ್ಸಿಂಗ್ ಅಲ್ಲ ಅಂತ ಅನಿಸುತ್ತೆ, ಬಿಕಾಸ್ ಇದು ಲಾಜಿಕ್ ಇಲ್ಲ ಅಂತಲೇ ನನಗೆ ಅನಿಸ್ತಿದೆ. ಬಿಕಾಸ್ ನೀವೆಲ್ಲ 30 ಲ್ಯಾಕ್ಸ್ ಇಟ್ಬಿಟ್ರು ಅಂತ ಹೇಳಿದ್ರೆ, ಸೊ ಆಬ್ವಿಯಸ್ಲಿ ಲೈಕ್ 80% ರೀಟೇಲರ್ಸೇ 90% ರೀಟೇಲರ್ಸೇ ಇರೋದ್ರಿಂದ ಅವರು ಎಲ್ಲರೂ ಹೊರಗಡೆ ಹೋಗ್ಬಿಟ್ರು ಅಂತ ಹೇಳಿದ್ರೆ, ಅದು ಸ್ಟಾಕ್ ಮಾರ್ಕೆಟಿಂದ ಹೊರಗಡೆ ಹೋಗ್ಬಿಟ್ರು ಅಂತ ಹೇಳಿದ್ರೆ ಬಿಗ್ ಬಾಯ್ಸ್ ಹೆಂಗೆ ಮ್ಯಾನಿಪುಲೇಷನ್ ಮಾಡಿ ಪ್ರಾಫಿಟ್ ಮಾಡ್ತಾರೆ. ಆಬ್ವಿಯಸ್ಲಿ ಇದನ್ನು ಬಿಗ್ ಬಾಯ್ಸ್ ಒಪ್ಪಲ್ಲ ಅನ್ನೋ ಒಂದು ಥಾಟ್ ಪ್ರೊಸೆಸ್ ನನಗೆ ಅನ್ನಿಸ್ತಿದೆ. ಓಕೆ, ನೆಕ್ಸ್ಟ್ ಬಂದು ರ್ಯಾಷನಲೈಸೇಷನ್ ಆಫ್ ವೀಕ್ಲಿ ಇಂಡೆಕ್ಸ್ ಪ್ರಾಡಕ್ಟ್ಸ್. ಇದು ತುಂಬ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್. ಯಾಕೆಂತ ಹೇಳಿದ್ರೆ ಇವ್ರು ಹೇಳ್ತಾರೆ ಒಂದು ಎಕ್ಸ್ಚೇಂಜ್ಗೆ ಆ ಎಕ್ಸ್ಚೇಂಜಲ್ಲಿರುವಂಥ ಮೇಯ್ನ್ ಇಂಡೆಕ್ಸ್ ಏನಿದೆ ಅದರಲ್ಲಿ ಮಾತ್ರ ಟ್ರೇಡಿಂಗ್ ಮಾಡೋಕ್ಕೆ ವೀಕ್ಲಿ ಆಪ್ಷನ್ಸ್ಗೆ ಬಿಡಬೇಕು ಅನ್ನೋ ಒಂದು ಪ್ರಾಸೆಸ್ನ ಹೇಳ್ತಾ ಇದ್ದಾರೆ. ಎಕ್ಸಾಂಪಲ್ ತೊಗೊಂಡ್ರೆ NSE ನಿಫ್ಟಿ 50 ಮಾತ್ರ ಟ್ರೇಡ್ ಆಗುತ್ತೆ, ಸೆನ್ಸೆಕ್ಸಲ್ಲಿ ಬಂದರೆ ಬಿ ಎಸ್ ಎಲ್ ಬಂದರೆ ಸೆನ್ಸೆಕ್ಸ್ ಮಾತ್ರ ಟ್ರೇಡ್ ಆಗುತ್ತೆ. ಅದು ಅಂದರೆ ಮಾತ್ರ ವೀಕ್ಲಿ ಎಕ್ಸ್ಪೈರಿ ಕೊಡಬೇಕು, ಮಿಕ್ಕಿದೆಲ್ಲ ವೀಕ್ಲಿ ಎಕ್ಸ್ಪೈರೀಸ್ ಕೊಡಬಾರ್ದು ಅಂತ ಹೇಳ್ತಿದ್ದಾರೆ. ಇದೇನಾದ್ರು ಇಂಪ್ಲಿಮೆಂಟ್ ಆಯಿತು ಅಂತ ಹೇಳಿದ್ರೆ ಸ್ನೇಹಿತರೆ BSEಗೆ ಒಂದು ಸ್ವಲ್ಪ ತಕ್ಕಮಟ್ಟಿಗೆ ಬೆನಿಫಿಟ್ ಆಗ್ಬೋದು. ಬಿಕಾಸ್ ಈಗ 4 ಎಕ್ಸ್ಪೈರೀಸ್ ಮ್ಯಾಕ್ಸಿಮಮ್ ಬೆನಿಫಿಟ್ NSEಗೆ ಬರ್ತಿರೋದ್ರಿಂದ BSEಗೆ ಸೆನ್ಸೆಕ್ಸ್ ಮತ್ತು ಬ್ಯಾಂಕ್ ಸೆಕ್ಸ್ನ ಸ್ವಲ್ಪ ಒಂದು ಬೆನಿಫಿಟ್ ಬರೋದ್ರಿಂದ ಈ ರೂಲ್ಸನ್ನು ಇಂಪ್ಲಿಮೆಂಟ್ ಆಯಿತು ಅಂತ ಹೇಳಿದ್ರೆ ಆ ಒಂದು ಟ್ರೇಡಿಂಗ್ ವಾಲ್ಯೂಮ್ ಏನಿದೆ ಅದು ಕಂಪ್ಲೀಟ್ ಆಗೋ BSE ಸಹ ಶಿಫ್ಟ್ ಆಗೋದ್ರಿಂದ BSEಯ ಸ್ಟಾಕ್ ಪ್ರೈಸ್ ಸಹ ಇನ್ಕ್ರೀಸ್ ಆಗುತ್ತೆ. BSEಯ ಸ್ಟಾಕ್ ಪ್ರೈಸ್ ಮೇಲೆ ಸ್ವಲ್ಪ ಕಣ್ಣಿಡಿ ಇಂಪ್ಲಿಮೆಂಟ್ ಆದರೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಅದ್ರ ಜೊತೆಗೆ ಮಿಡ್ ಕ್ಯಾಪು, ಫಿನ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಬ್ಯಾಂಕ್ ಎಕ್ಸು ಇದನ್ನು ಏನು ಮಾಡ್ತಾರೆ ಅಂತ ನೋಡೋಣ BSE ಮತ್ತು NSE. ಓಕೆ, ಸೊ ನೆಕ್ಸ್ಟ್ ಬಂದು ಇನ್ಕ್ರೀಸ್ ಇನ್ ಮಾರ್ಜಿನ್ ನಿಯರ್ ಕಾಂಟ್ರಾಕ್ಟ್. ಇದು ಆಲ್ರೆಡಿ ಸ್ಟಾಕ್ಸ್ ಇರೋದ್ರಿಂದ ಇದು ನನಗೆ ಎಕ್ಸಾಕ್ಟ್ ನನಗೆ ಗೊತ್ತಿಲ್ಲ ಯಾವ ರೀತಿ ಮಾಡ್ತಾರೆ ಅಂತ. ಬಟ್ ಈ ರೀತಿಯ ಒಂದು ಅಂದರೆ ನಿಯರೆಸ್ಟ್ ಎಕ್ಸ್ಪೈರಿ ಇರಬೇಕಾದ್ರೆ ಮಾರ್ಜಿನ ಸ್ವಲ್ಪ ಇನ್ಕ್ರೀಸ್ ಬೈ 3% ಅಂತ ಹೇಳಿದ್ದಾರೆ. ಸೊ ನಾವು ಇದು ಯಾವ ರೀತಿ ಹೆಂಗೆ ಎಫೆಕ್ಟ್ ಆಗುತ್ತೆ ಅಂತ. ಸೊ ಇವತ್ತಿನ ಒಂದು ಸರ್ಕ್ಯುಲರ್ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಸ್ನೇಹಿತರೆ ಜಸ್ಟ್ ಈಗ ಒಂದು 10-15 ಮಿನಿಟ್ಸ್ ಬ್ಯಾಕ್ ಇದು ರಿಲೀಸ್ ಆಗಿರೋದ್ರಿಂದ ಕಂಪ್ಲೀಟ್ ನೋಡಿ. ನಾನು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಓದಿ, ಎಷ್ಟು ಬೇಗ ಲಿಸ್ಟ್ ಪಾಯಿಂಟ್ ಮಾಡೋಕ್ಕಾಗುತ್ತೆ ಅಷ್ಟು ಲಿಸ್ಟ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ದಯವಿಟ್ಟು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ಡಿಸ್ಕಷನ್ ಮಾಡಿ ಅವ್ರ ಜೊತೆ ಸಹ ಯಾವ್ಯಾವ ರೀತಿಯ ಒಂದು ಬೆನಿಫಿಟ್ ತೊಗೊಬೋದು, ಯಾವುದೇ ರೀತಿಯ ಈ ಒಂದು ರೂಲ್ಸ್ಗಳನ್ನ ನಾವು ಸಹ ಒಂದು ಯುಟಿಲೈಸ್ ಮಾಡ್ಕೊಬೋದು. ಆ ರೂಲ್ಸ್ ಏನಾದ್ರು ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಖಂಡಿತ ಕಮೆಂಟ್ ಮಾಡಿ.
ನನಗೆ ವಾಟ್ಸಪ್ ಮಾಡಿ ನೀವು ಮೆಸೇಜ್ ಮಾಡೋದ್ರಿಂದ ನಾನು ರಿಪ್ಲೈ ಮಾಡ್ಬೋದು ಕರೆಂಟ್ ಟೈಮ್ ಫ್ರೀ ಇದ್ದರೆ. ಬಿಸಿ ಇದ್ದರೆ ಆಬ್ವಿಯಸ್ಲಿ ನಿಮ್ಗೆ ರಿಪ್ಲೈ ಸಿಕ್ಕೋದಿಲ್ಲ. ಸೊ ಕಮೆಂಟ್ ಮಾಡಿದ್ರೆ ಬೇರೆ ಒಂದು ವ್ಯೂವರ್ ಸಹ ಯೂಸ್ ಮಾಡಿಕೊಂಡು ಆ ಒಂದು ಇನ್ಫಾರ್ಮೇಷನ್ನ ಕಲಿಬೋದು. ನನ್ನ ಇಂಟೆನ್ಷನ್ ಏನಿದೆ ಸ್ನೇಹಿತರೆ, ನಾನು ಕಲಿತಾ ಇದ್ದರೆ ನಿಮಗೂ ಕಲಿಸ್ಬೇಕು. ಅದ್ರ ಜೊತೆಗೆ ಆದಷ್ಟು ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ಸ್ ಕೊಡಬೇಕು. ನೀವಾಗೇ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕು. ಯಾವುದೋ ಒಬ್ಬ ವ್ಯಕ್ತಿಯ ಮೇಲೆ ಡಿಪೆಂಡೆನ್ಸಿ ಆಗದಿರಾ ಅನ್ನೋ ಒಂದು ಪರ್ಪಸ್ಗೋಸ್ಕರ ಈ ರೀತಿ ಒಂದು ಕಂಟೆಂಟ್ಸ್ಗಳನ್ನ ಆದಷ್ಟು ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡೋಣ. ಇದು ಫೈನಲಾಗಿ ಯಾವಾಗ ಇಂಪ್ಲಿಮೆಂಟ್ ಆಗುತ್ತೆ ಏನೋ ಗೊತ್ತಿಲ್ಲ, ನೋಡೋಣ. ಇನ್ನು ಫ್ಯೂಚರಲ್ಲಿ ಯಾವ್ಯಾವ ರೀತಿ ಒಂದು ಅಪ್ಡೇಟ್ಸ್ ಬರುತ್ತೆ ಈ ಒಂದು ನ್ಯೂಸ್ ಮೇಲೆ ಅಂತ ನೋಡುತ್ತಾ ವೀಡಿಯೋ ಸ್ವಲ್ಪ ಲೆಂತಿ ಆಗಿರ್ಬೋದು. ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಈ ಒಂದು ನಾನು ಸ್ವಲ್ಪ ಮೈ ಸರಿ ಇಲ್ಲಾಂದ್ರೂ ಸಹ ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ. ಸೊ ಹೆಲ್ಪ್ ಆಗಿದೆ ಅಂತ ಅನ್ಕೊತೀನಿ. ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.